ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸೀತಾ, ದೊಡ್ಡ ಬಾಸ್ ಬಂದಿದ್ದಾರೆ, ನಿನ್ನೆ ಕೇಳ್ತಿದ್ರು. ಹೌದಾ? ವಿಷಯ ಏನಿರ್ಬೋದು? ನನಗೂ ಐಡಿಯಾ ಇಲ್ಲ ಕಣೆ. ಇಷ್ಟು ಬೇಗ ಬರ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇನ್ನು ಸ್ವಲ್ಪ ಹೊತ್ತಲ್ಲಿ ಹೊರಡ್ತೀನಿ. ನೆನ್ನೆನೇ ಮೀಟ್ ಆಗಬೇಕಿತ್ತು, ಆಗಲೇ ಇಲ್ಲ. ಅಯ್ಯೋ, ಇಟ್ಸ್ ಓಕೆ ಬಿಡು. ನೀನು ಎಷ್ಟು ಒಬಿಡಿಯಂಟ್ ಅಂತ ಅವ್ರಿಗೂ ಗೊತ್ತಿದೆ. ಇಲ್ಲಿ ಅಂಡರ್ಸ್ಟ್ಯಾಂಡ್. ನೀನು ಜಾಸ್ತಿ ಯೋಚನೆ ಮಾಡಬೇಡ, ಆರಾಮಾಗಿ ಆಫೀಸಿಗೆ ಬಾ. ನೀನು ಬಂದ ತಕ್ಷಣ ಕ್ಯಾಬಿನಿಗೆ ಕಳಿಸು ಅಂತ ಗಣೇಶಂಗೆ ಹೇಳಿದ್ದಾರೆ. ಓಕೆ ಓಕೆ, ಹೊರಟೆ ನಾನು. ಬಾಯ್. ಓಕೆ, ಸಿ ಯು. ಸಿಹಿ, ಇದರಲ್ಲಿ ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಎಲ್ಲ ಪ್ಯಾಕ್ ಮಾಡಿದ್ದೀನಿ. ಅಜ್ಜಿ ಮನೇಲಿ ತಿಂತೀಯಾ? ಹಾಂ, ನಾ ಹೊರಡ್ತೀನಿ. ಓಕೆ ಸೀತಮ್ಮ, ನೀನು ಹುಷಾರು. ಅಶೋಕ, ನಾನು ಆಫೀಸ್ ಕೆಲಸನೆಲ್ಲ ಮುಗಿಸ್ಕೊಂಡು ನೀವು ಮನೆಗೆ ಬರೋ ಹೊತ್ತಿಗೆ ನಾನು ಬಂದ್ಬಿಡ್ತೀನಿ ಕಣ. ಮೇ ಐ ಕಮ್ ಇನ್ ಸರ್? ಆಯ್ತಪ್ಪ, ಆಮೇಲೆ ಫೋನ್ ಮಾಡ್ತೀನಿ. ಹಾಯ್ ಸರ್, ಐಮ್ ಚಾಂದಿನಿ. ಹೇಳಮ್ಮ, ಹೇಳು. ಅರೇ, ನೀನು ನಮ್ಮ ರಾಮ್ ಕ್ಲಾಸ್ಮೇಟ್ ಅಲ್ವಾ? ಎಷ್ಟು ವರ್ಷ ಆಯ್ತಮ್ಮ ನೋಡಿ ನಿನ್ನ. ಸರ್, ನೀವು ನನ್ನ ಇನ್ನೂ ನೆನ್ಪಿಡ್ಕೊಂಡಿದ್ದೀರಾ? ತುಂಬ ಖುಷಿ ಆಯಿತು ನಿಮ್ಮನ್ನ ನೋಡಿ. ಸಾರ್ ಅಂತ ಯಾಕಮ್ಮ ಕರಿತೀಯ ನೀನು? ನಮ್ಮ ರಾಮನ ಫ್ರೆಂಡು, ನನ್ನ ತಾತ ಅಂತಲೇ ಕರಿ. ಈ ವಯಸ್ಸಿನಲ್ಲಿ ತಾತ ಅನ್ಸ್ಕೊಳ್ಳೋದಕ್ಕೆ ತುಂಬ ಖುಷಿಯಾಗುತ್ತೆ. ಅದು ಅಲ್ಲದೆ ನೀವೆಲ್ಲ ನಮ್ಮ ಫ್ಯಾಮಿಲಿ ಫ್ರೆಂಡ್ ಇದ್ದ ಹಾಗೆ. ನೀವು ಸಾರ್ ಅಂತ ಅಂದರೆ ಯಾರು ಹೊರಗಿನವರು ಅಂದ್ಕೊಂಡ್ತೀರ? ನಿಜ ಹೇಳ, ಆ್ಯಕ್ಚುಲಿ ನನಗೂ ನಿಮ್ಮನ್ನ ತಾತ ಅಂತ ಕರೆಯೋದೇ ಇಷ್ಟ. ಹಾಂ, ಈಗ ಸರಿ ಹೋಯ್ತು. ಮತ್ತೆ ಈಗೇನು ಮಾಡ್ತಿದ್ದೀಯಾ? ಹೈಯರ್ ಸ್ಟಡೀಸ್ ಮಾಡ್ತಾ ಇದ್ದಿದ್ರಿಂದ ಆಫೀಸಿಗೆ ಬರೋಕ್ಕಾಗಿರಲಿಲ್ಲ. ಇವಾಗ ಸ್ಟಡೀಸ್ ಮುಗ್ದಿದೆ. ನೀವು ಒಪ್ಪಿದ್ರೆ ಐ ವುಡ್ ಲೈಕ್ ಟು ಕಂಟಿನ್ಯೂ ಹಿಯರ್. ರಾಮ್ ನನ್ನ ಸ್ಟಡೀಸ್ ಕಂಟಿನ್ಯೂ ಮಾಡೋದಕ್ಕೆ ಒಪ್ಕೊಂಡಿದ್ದ. ಆಮೇಲೆ ಅವನು ಮಲೇಷ್ಯಾಗೆ ಹೊರಟೋದ. ಆಮೇಲೂ ನಾನು ಸ್ವಲ್ಪ ದಿನ ವರ್ಕ್ ಮಾಡಿದ್ದೆ. ಆ್ಯಂಡ್ ಅವಾಗ ಮಾಡಿರೋ ಅಗ್ರಿಮೆಂಟ್ ಇವಾಗಲೂ ಇದೆ ಅಂತ ಅನಿಸುತ್ತೆ. ನೋಡಮ್ಮ, ಅದು ರಾಮ್ ಮಾಡಿರೋದು ನಿಜಾನೇ ಆಗಿದ್ದರೆ ನಾನು ಅದನ್ನು ಬದಲಾಯಿಸಕ್ಕೆ ಹೋಗೋದಿಲ್ಲ. ಅವನಿಗೆ ಈಗ ಇಲ್ಲಿಲ್ಲ, ಅವನು ಬರೋಕ್ಕೂ ಆಗಲ್ಲ. ಎಸ್ ತಾತ, ಐ ನೋ. ಐ ಮೆಟ್ ಹಿಮ್ ಇನ್ ದ ಹಾಸ್ಪಿಟಲ್. ಬಟ್ ಡೋಂಟ್ ವರಿ, 100% ರಾಮ್ ಆದಷ್ಟು ಬೇಗ ವಾಪಸ್ ಬರ್ತಾನೆ. ಹಾಂ, ಅವನು ಬರೋದನ್ನೇ ನಾನು ಕಾಯ್ತಾ ಇದ್ದೀನಿ. ಬೆಳಗ್ಗೆನೇ ಒಳ್ಳೆ ಮಾತು ಕೇಳಿ ತುಂಬ ಖುಷಿ ಆಯ್ತಮ್ಮ. ಚಾಂದನಿ, ವೆಲ್ಕಮ್ ಬ್ಯಾಕ್. ಆದರೂ ಒಂದು ಸತಿ ಹಳೆ ಅಗ್ರಿಮೆಂಟೆಲ್ಲ ಚೆಕ್ ಮಾಡ್ತೀನಿ. ನಿನ್ನ ಹೈಯರ್ ಸ್ಟಡೀಸ್ ಡೀಟೇಲ್ಸ್ನೆಲ್ಲ ಶೇರ್ ಮಾಡಿರು. ಮುಂದಿಂದು ಅಫಿಷಿಯಲ್ ಕಮ್ಯುನಿಕೇಷನ್ ಆಗುತ್ತೆ. ಏನಂತೀಯ? ಸೋ ಸ್ವೀಟ್ ಆಫ್ ಯು ತಾತ. ನನಗೆ ಮತ್ತೆ ಇಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿರೋದೇ ದೊಡ್ಡ ಖುಷಿ. ನೀವು ನನ್ನ ಮರ್ತಿದ್ದೀರಾ ಅಂದ್ಕೊಂಡಿದ್ದೆ. ತಾತನಿಗೆ ವಯಸ್ಸಾಗಿದ್ರು ರಾಮು ಜೊತೆ ಓದ್ದವರು, ಅವನ ಜೊತೆ ಕೆಲಸ ಮಾಡಿದವ್ರು ಯಾರನ್ನು ಅಷ್ಟು ಸುಲಭವಾಗಿ ಮರೆಯೋದಿಲ್ಲ ಕಣಮ್ಮ. ನೀನು, ರಾಮು, ಅಶೋಕು ಒಟ್ಟಿಗೆ ಓದ್ತಿದ್ದವರು. ನಿಮ್ಮದೇ ಒಂದು ಗ್ರೂಪ್ ಆಗಿತ್ತಲ್ವಾ? ಬಟ್ 2 to 3 years ಗ್ಯಾಪ್ ಆಗೋಯ್ತು. ಆದ್ರೆ ಮುಂದೆ ಸಿಗ್ತಾ ಇರ್ತೀವಲ್ಲ. ವಂಡರ್ಫುಲ್. ಮತ್ತೆ ಒಟ್ಟಿಗೆ ಕೆಲಸ ಮಾಡೋ ಹಾಗಾಯ್ತು. ಗುಡ್ ಮಾರ್ನಿಂಗ್. ಹೇ ಸೀತಾ, ಹಾಯ್. ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಸಾರಿ ಕಣೆ, ಲೇಟ್ ಆಗೋಯ್ತು. ಪರವಾಗಿಲ್ಲ, ಟೆನ್ಷನ್ ತಗೋಬೇಡ. ಫಸ್ಟ್ ಹೋಗಿ ಬಾಸ್ ಹತ್ರ ಮಾತಾಡು. ಸರಿ, ರಾಮ್ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಹಾಂ, ಇವತ್ತು ಮನೆ ಕರ್ಕೊಂಡು ಹೋಗ್ತೀಯಾರಂತೆ. ಮಿಕ್ಕಿ ಟ್ರೀಟ್ಮೆಂಟ್ ಎಲ್ಲ ಮನೇಲೆ. ಏನಂತ ಇಂಪಾರ್ಟೆಂಟ್ ವಿಷಯ ಮಾತಾಡೋದಿದೆ. ನೆನ್ನೆ ಮನೆಗೆ ಕರೆದ್ರೂ ನನಗೆ ಹೋಗೋಕ್ಕಾಗಲಿಲ್ಲ. ಇವತ್ತು ನನಗೋಸ್ಕರ ಕಾಯ್ತಾ ಇದ್ದಾರೆ. ಸೀತಾ, ಕೂಲ್, ಆರಾಮಾಗಿ ಹೋಗಿ ಮಾತಾಡ್ಕೊಂಬಾ. ಎಕ್ಸ್ಕ್ಯೂಸ್ ಮೀ ಸರ್, ಮೇ ಐ ಕಮ್ ಇನ್? ಓ ಸರಿನಮ್ಮ, ಈ ಮಾತಾಡ್ತಾ ಇದ್ದೀವಿ, ಅದಾದ ತಕ್ಷಣ ನಿನ್ನ ಕರಿ.
ಓಕೆ ಸರ್. ಓಕೆ. ತಾತ, ಹೂ ಇಸ್ ಶಿ? ಐ ಥಿಂಕ್ ಐ ಹ್ಯಾವ್ ಸೀನ್ ಅ ಸಮ್ವೇರ್. ಅವರು ನಮ್ಮ ಆಫೀಸ್ನಲ್ಲಿ ಒಬಿಡಿಯಂಟ್ ಎಂಪ್ಲಾಯಿ ಸೀತಾ ಅಂತ. ಎಲ್ಲೋ ನೀನು ಆಫೀಸ್ನಲ್ಲಿ ಅವಳು ನೋಡಿರ್ಬೇಕು ಅಂತ ಕಾಣಿಸುತ್ತೆ. ನೋ, ನಾನಿದ್ದಾಗ ಯಾರ್ಯಾರು ಕೆಲಸ ಮಾಡ್ತಿದ್ರೋ ಆ ಎಲ್ಲ ವರ್ಕರ್ಸು ನನಗೆ ಗೊತ್ತು. ಬಟ್ ಇವರು... ಇಟ್ಸ್ ಆಲ್ ರೈಟ್, ಓಕೆ. ಬಾ, ನಿನ್ನನ್ನು ಇವರಿಗೆಲ್ಲ ಪರಿಚಯ ಮಾಡ್ತೀನಿ. ಸುಡಾವನ್ ನೀವೆಲ್ಲ ನಿಮ್ಮ ಕೆಲಸದಲ್ಲಿ ತುಂಬ ಬ್ಯುಸಿಯಾಗಿದ್ದೀರಾ. ಆದರೂ ಒಂದು ಕೆಲವು ನಿಮಿಷ ಮಾತ್ರ ನಾನು ಟೈಮ್ ತೊಗೊತೀನಿ, ಮಾತಾಡ್ಬೋದಾ? ಹಾಂ, ಹಾಗಾಗಿ ಇವರು ಚಾಂದನಿ ಅಂತ. ನಿಮಗೆಲ್ಲ ಹೊಸಬರು, ಕಂಪ್ನಿ ಹಳಬರು. ದೇಸಾಯಿ ಕಂಪ್ನಿನಲ್ಲಿ ಕೆಲಸ ಮಾಡ್ತಿದ್ರು ಕೆಲವು ದಿವಸ. ಈ ಫೈನಾನ್ಸ್ ಡಿಪಾರ್ಟ್ಮೆಂಟ್ ವೈಸ್ ಪ್ರೆಸಿಡೆಂಟ್ ಆಗಿ ಹೈಯರ್ ಸ್ಟಡೀಸ್ಗೆ ಅಂತ ವಿದೇಶಕ್ಕೆ ಹೋಗಿದ್ರು, ಈಗ ಬಂದಿದ್ದಾರೆ. ಈಗ ಅಕೌಂಟ್ಸ್ ಮತ್ತು ಫೈನಾನ್ಸ್ ಎರಡಕ್ಕೂ ಇವರೇ ಹೆಡ್. ಚಾಂದನಿ, ಕಂಪ್ನಿಗೆ ನೀನು ಹಳಬಳು, ಆದರೆ ಇವರೆಲ್ರಿಗೂ ಹೊಸಬಳು. ಹಾಗಾಗಿ ಎಲ್ಲರನ್ನೂ ಪರಿಚಯ ಮಾಡಬೇಕು. ಥ್ಯಾಂಕ್ ಯು ತಾತ. ಹಾಯ್ ಗಾಯ್ಸ್, ಐ ಆಮ್ ಸೋ ಹ್ಯಾಪಿ ಟು ಬಿ ಬ್ಯಾಕ್. ಅಫ್ ಕೋರ್ಸ್ ಮಿಸ್ಸಿಂಗ್ ರಾಮ್ ಆ್ಯಂಡ್ ಅಶೋಕ್. ಯಾವಾಗ ಇವಳು ಮಿಸ್ಸಿಂಗ್ ರಾಮ್ ಆ್ಯಂಡ್ ಅಶೋಕ್ ಅಂತೆ? ನೀನು ಬೇಕಿದ್ರೆ ರಾಮ್ನ ಮಿಸ್ ಮಾಡ್ಕೊ, ಬಟ್ ನನ್ನ ಅಶೋಕ್ ತಂಟೆಗೆ ಬಂದರೆ ಒಳ್ಳೆ ಬ್ಯೂಟಿ ಪ್ರಾಡಕ್ಟ್ ಮಾಡೆಲ್ ಥರ ಇದ್ದಾಳೆ. ಅವ್ರು ಇದ್ದಿದ್ರೆ ಇಟ್ ವಿಲ್ ಬಿ ಗ್ರೇಟ್. ಬಟ್ ಪರವಾಗಿಲ್ಲ, ಅವರು ಆದಷ್ಟು ಬೇಗ ವಾಪಸ್ ಆಫೀಸಿಗೆ ಬರ್ತಾರೆ. ಸೊ ಹಿಂದೆ ನನಗೆ ತುಂಬ ಸಪೋರ್ಟ್ ಮಾಡಿದ್ರೆ ಎಲ್ಲರೂ, ಮುಂದೇನೂ ಹಾಗೆ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ವರ್ಕ್ ಟುಗೆದರ್. ಓಕೆ ಸರ್, ಒಂದು ನಿಮಿಷ. ಏನಮ್ಮ? ಸರ್, ಏನೋ ಮಾತಾಡಬೇಕು ಅಂದ್ರಿ. ನೆನ್ನೆ ಮೀಟ್ ಮಾಡೋಕ್ಕಾಗಲಿಲ್ಲ, ಇವತ್ತು ಆಫೀಸಿಗೆ ಲೇಟಾಗಿ ಬಂದೆ. ಓಕೆ ತಾತ, ಸಿ ಯು ಟುಮಾರೋ. ನಾಳೆಯಿಂದ ವರ್ಕ್ ಸ್ಟಾರ್ಟ್ ಮಾಡ್ತೀನಿ. ಗುಡ್ ಲಕ್, ಒಳ್ಳೇದಾಗಲಿ. ಬಾ. ನೋನ್ ಫೇಸ್ ಥರ ಇದೆ. ಯಾರಿವರು? ಐ ಹ್ಯಾವ್ ಸೀನ್ ಹರ್ ಸಮ್ವೇರ್. ಎಲ್ಲಿ? ಸರ್ ತಗೊಳ್ಳಿ ಮೂಸಂಬಿ ಜ್ಯೂಸ್. ಇದೇನು ಮೂಸಂಬಿ ಜ್ಯೂಸಾ ಇಲ್ಲ ಮೂಸಂಬಿ ಮುಟ್ಟಿದ ಕೈಲಿ ಕೊಡ್ತಿರೋ ನೀರಾ? ಸರ್, ಒಂದು ದೊಡ್ಡ ಹಣ್ಣು ಹಾಕಿ ಮೂಸಂಬಿ ಜ್ಯೂಸ್ ಮಾಡಿದ್ದೀನಿ. ಸಪ್ಪೆನಾ? ಏನು ಮಾಡೋದು ಸರ್, ಇವಾಗಿನ ಕಾಲದಲ್ಲಿ ಮೂಸಂಬಿಲು ರಸ ತೆಗೆದು ಕೊಟ್ಬಿಟ್ಟಿರ್ತಾರೆ. ಒಂದು ಕೆಲಸ ಮಾಡಿ ಸರ್, ಹಿಂಗೆ ವಾಕಿಂಗ್ ಹೋಗ್ಬಿಟ್ಟು 2 kg ಹಣ್ಣು 2 kg ತರಕಾರಿ ತೊಗೊಬಂದ್ಬಿಡ್ತೀರಾ? ಅಯ್ಯೋ ಸರ್, ಡಾಕ್ಟ್ರು ಸಿಕ್ಕಿದ್ರಾ? ಏನಂದ್ರು? ನೋವೆಲ್ಲ ನೆಟ್ಟಿಗೆ ಮಾಡಿ ಕೊಡ್ತಾರಂತ. ಸರ್, ಇವೆಲ್ಲ ನೋವು ಒಂದೇ ವಾರಕ್ಕೆ ಹೋಗಲ್ಲ, ಅಲ್ಲೇ 15 ದಿನನೋ 20 ದಿನನೋ ಉಳ್ಕೊಂಬಿಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.